ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ ಯಾವಾಗಲೂ ಪ್ರಶ್ನೆ ಕೇಳುವಂಥ ಲೆಟರ್ ಯಾವುದು? ಆನ್ಸರ್ ವೈ. 5 ಅಕ್ಷರದ ಇಂಗ್ಲೀಷ್ ವರ್ಡು 5 ಅಕ್ಷರಗಳು ಇದ್ದಾಗ ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವೋ, ಕೊನೆಯ 4 ಅಕ್ಷರಗಳು ತೆಗೆದ್ರೂ ಕೂಡ ಅದೇ ರೀತಿ ಉಚ್ಚಾರಣೆ ಮಾಡ್ತೀವಿ, ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಆ ವರ್ಡ್ ಯಾವುದು? ಆನ್ಸರ್ ಕ್ಯೂ. ಕ್ಯೂ ಯು ಇ ಯು ಇ ಕ್ಯೂ. ಯಾವಾಗಲೂ ತೆವಳ್ಕೊಂಡು ಹೋಗೋ ಪಿಲ್ಲರ್ ಯಾವುದು? ಆನ್ಸರ್ ಕ್ಯಾಟರ್ಪಿಲ್ಲರ್. 3 ಅಕ್ಷರದ ಇಂಗ್ಲೀಷ್ ವರ್ಡು, ಆ ವರ್ಡನ್ನು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವಂದರೆ, ಅದರ ಮೊದಲ 2 ಅಕ್ಷರಗಳು ತೆಗೆದ್ರೂ ಕೂಡ ಅದೇ ರೀತಿ ಪ್ರೊನೌನ್ಸ್ ಮಾಡ್ತೀವಿ. ಆ ವರ್ಡ್ ಯಾವುದು? ಆನ್ಸರ್ ಎಸ್. ವೈ ಇ ಎಸ್, ಎಸ್. ಇನ್ನೊಂದು ವರ್ಡ್ ಕೂಡ ಇದೆ, ವೈಯಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾದರೆ ಕಾಮೆಂಟ್ ಮಾಡಿ. ಯಾವ ಸನ್ನು ತುಂಬ ಡೇಂಜರಸ್? ಆನ್ಸರ್ ಪಾಯ್ಸನ್. 3 ಅಕ್ಷರದ ಇಂಗ್ಲೀಷ್ ವರ್ಡು, ಆ 3 ಅಕ್ಷರ ಇದ್ದಾಗ ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವೋ, ಮೊದಲನೇ ಅಕ್ಷರ 3ನೇ ಅಕ್ಷರ ತೆಗೆದಾಗಲೂ ಕೂಡ ಅದೇ ರೀತಿ ಪ್ರೊನೌನ್ಸ್ ಮಾಡ್ತೀವಿ. ಆ ವರ್ಡ್ ಯಾವುದು? ಆನ್ಸರ್ ಆರ್. ಎ ಆರ್ ಇ, ಆರ್. 3 ಅಕ್ಷರದ ಇಂಗ್ಲೀಷ್ ವರ್ಡು, 3 ಅಕ್ಷರ ಇದ್ದಾಗ ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವೋ, ಕೊನೆಯ 2 ಅಕ್ಷರ ತೆಗೆದಾಗಲೂ ಕೂಡ ಅದೇ ರೀತಿ ಪ್ರೊನೌನ್ಸ್ ಮಾಡ್ತೀವಿ. ಆ ವರ್ಡ್ ಯಾವುದು? ಆನ್ಸರ್ ಟೀ. ಟಿ ಇ ಎ, ಟೀ. ಇನ್ನೂ 2 ವರ್ಡ್ ಇದ್ದಾವೆ, ಅವುಗಳನ್ನ ನೀವು ಕಮೆಂಟ್ ಮಾಡಿ.